ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ಅರ್ಥ ಮಾಡ್ಕೊಳ್ಳಿ, ಯಾವುದೇ ರೀತಿಯಾದಂತಹ ಒಂದು ಸೇಫ್ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡೋಣ ಕಾಂಗ್ರೆಸ್ ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಂತೆ, ಎಫ್ಐಆರ್ ಯಾರ ಮೇಲೆ ಹಾಕುತ್ತೆ, ಇದರ ಬಗ್ಗೆ ಯಾವ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತೀರಾ ಅಂತೇಳಿ ನಾವು ಕೂಡ ಫಾಲೋ ಮಾಡ್ತೀವಿ. ಅಪ್ಪನೇ ಒಪ್ಕೊಂಡಿದ್ದಾರೆ, ಮಗ ಬೈಬಾರ್ದಿತ್ತು ಬೈದಿದ್ದಾರೆ ಅಂತೇಳಿ. ಒಬ್ಬ ಮಹಿಳಾ ಅಧಿಕಾರಿಗೆ ಅಂಥ ಒಂದು ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ದಾರೆ. ಕ್ರಮ ಯಾವ ರೀತಿ ಆಗುತ್ತೆ ನಾವು ಕೂಡ ಕಾದು ನೋಡ್ತೀವಿ. ಮುಂದಿನ ಸುದ್ದಿ ಅತ್ತ ಗಮನ ಹರಿಸೋಣ. ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿಯಾಗಿದೆ. ಅಧಿಕೃತವಾಗಿ ಯಾವುದೇ ನೋಟಿಸ್ ಬಂದಿಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಟಿಸ್ ಬಂದ ಮೇಲೆ ಕೆಲ ವ್ಯಕ್ತಿಗಳ ಏಕಸ್ವಾಮ್ಯತೆ, ಏಕಪಕ್ಷೀಯ ನಿರ್ಧಾರ, ಉತ್ತರ ಕರ್ನಾಟಕದ ಕಡೆಗಣನೆ, ಕುಟುಂಬ ರಾಜಕಾರಣ, ಕಾಂಗ್ರೆಸ್ ವೈಫಲ್ಯತೆ ವಿವರಿಸೋದಕ್ಕೆ ವಿಫಲವಾಗಿದೆ. ಸ್ವಜನ ಪಕ್ಷಪಾತದ ಬಗ್ಗೆ ಲಿಖಿತ ರೂಪದಲ್ಲಿ ಉತ್ತರ ನೀಡ್ತೀನಿ ಟ್ವೀಟ್ ಮಾಡೋ ಮೂಲಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಲೆಟರ್ ಇದೆ. ಯತ್ನಾಳ್ ಅವರಿಗೆ ನೋಟಿಸ್ ಜಾರಿ ಎನ್ನುವ ವಿಚಾರ ಗೊತ್ತಾಗಿತ್ತು, ಆದರೆ ಆ ನೋಟಿಸ್ ನಮಗೆ ಸಿಕ್ಕಿಲ್ಲ, ನೋಟಿಸ್ ಯಾವುದು ಬಂದಿಲ್ಲ, ನೋಟಿಸ್ ಬಂದ ಮೇಲೆ ಉತ್ತರವನ್ನ ಕೊಡ್ತೀನಿ ಅಂತ ಕೂಡ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ಅರ್ಥ ಮಾಡ್ಕೊಳ್ಳಿ, ಯಾವುದೇ ರೀತಿಯಾದಂತಹ ಒಂದು ಸೇಫ್ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡೋಣ ಕಾಂಗ್ರೆಸ್ ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಂತೆ, ಎಫ್ಐಆರ್ ಯಾರ ಮೇಲೆ ಹಾಕುತ್ತೆ, ಇದರ ಬಗ್ಗೆ ಯಾವ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತೀರಾ ಅಂತೇಳಿ ನಾವು ಕೂಡ ಫಾಲೋ ಮಾಡ್ತೀವಿ. ಅಪ್ಪನೇ ಒಪ್ಕೊಂಡಿದ್ದಾರೆ, ಮಗ ಬೈಬಾರ್ದಿತ್ತು ಬೈದಿದ್ದಾರೆ ಅಂತೇಳಿ. ಒಬ್ಬ ಮಹಿಳಾ ಅಧಿಕಾರಿಗೆ ಅಂಥ ಒಂದು ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ದಾರೆ. ಕ್ರಮ ಯಾವ ರೀತಿ ಆಗುತ್ತೆ ನಾವು ಕೂಡ ಕಾದು ನೋಡ್ತೀವಿ. ಮುಂದಿನ ಸುದ್ದಿ ಅತ್ತ ಗಮನ ಹರಿಸೋಣ. ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿಯಾಗಿದೆ. ಅಧಿಕೃತವಾಗಿ ಯಾವುದೇ ನೋಟಿಸ್ ಬಂದಿಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಟಿಸ್ ಬಂದ ಮೇಲೆ ಕೆಲ ವ್ಯಕ್ತಿಗಳ ಏಕಸ್ವಾಮ್ಯತೆ, ಏಕಪಕ್ಷೀಯ ನಿರ್ಧಾರ, ಉತ್ತರ ಕರ್ನಾಟಕದ ಕಡೆಗಣನೆ, ಕುಟುಂಬ ರಾಜಕಾರಣ, ಕಾಂಗ್ರೆಸ್ ವೈಫಲ್ಯತೆ ವಿವರಿಸೋದಕ್ಕೆ ವಿಫಲವಾಗಿದೆ. ಸ್ವಜನ ಪಕ್ಷಪಾತದ ಬಗ್ಗೆ ಲಿಖಿತ ರೂಪದಲ್ಲಿ ಉತ್ತರ ನೀಡ್ತೀನಿ ಟ್ವೀಟ್ ಮಾಡೋ ಮೂಲಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಲೆಟರ್ ಇದೆ. ಯತ್ನಾಳ್ ಅವರಿಗೆ ನೋಟಿಸ್ ಜಾರಿ ಎನ್ನುವ ವಿಚಾರ ಗೊತ್ತಾಗಿತ್ತು, ಆದರೆ ಆ ನೋಟಿಸ್ ನಮಗೆ ಸಿಕ್ಕಿಲ್ಲ, ನೋಟಿಸ್ ಯಾವುದು ಬಂದಿಲ್ಲ, ನೋಟಿಸ್ ಬಂದ ಮೇಲೆ ಉತ್ತರವನ್ನ ಕೊಡ್ತೀನಿ ಅಂತ ಕೂಡ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ಅರ್ಥ ಮಾಡ್ಕೊಳ್ಳಿ, ಯಾವುದೇ ರೀತಿಯಾದಂತಹ ಒಂದು ಸೇಫ್ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡೋಣ ಕಾಂಗ್ರೆಸ್ ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಂತೆ, ಎಫ್ಐಆರ್ ಯಾರ ಮೇಲೆ ಹಾಕುತ್ತೆ, ಇದರ ಬಗ್ಗೆ ಯಾವ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತೀರಾ ಅಂತೇಳಿ ನಾವು ಕೂಡ ಫಾಲೋ ಮಾಡ್ತೀವಿ. ಅಪ್ಪನೇ ಒಪ್ಕೊಂಡಿದ್ದಾರೆ, ಮಗ ಬೈಬಾರ್ದಿತ್ತು ಬೈದಿದ್ದಾರೆ ಅಂತೇಳಿ. ಒಬ್ಬ ಮಹಿಳಾ ಅಧಿಕಾರಿಗೆ ಅಂಥ ಒಂದು ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ದಾರೆ. ಕ್ರಮ ಯಾವ ರೀತಿ ಆಗುತ್ತೆ ನಾವು ಕೂಡ ಕಾದು ನೋಡ್ತೀವಿ. ಮುಂದಿನ ಸುದ್ದಿ ಅತ್ತ ಗಮನ ಹರಿಸೋಣ. ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿಯಾಗಿದೆ. ಅಧಿಕೃತವಾಗಿ ಯಾವುದೇ ನೋಟಿಸ್ ಬಂದಿಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಟಿಸ್ ಬಂದ ಮೇಲೆ ಕೆಲ ವ್ಯಕ್ತಿಗಳ ಏಕಸ್ವಾಮ್ಯತೆ, ಏಕಪಕ್ಷೀಯ ನಿರ್ಧಾರ, ಉತ್ತರ ಕರ್ನಾಟಕದ ಕಡೆಗಣನೆ, ಕುಟುಂಬ ರಾಜಕಾರಣ, ಕಾಂಗ್ರೆಸ್ ವೈಫಲ್ಯತೆ ವಿವರಿಸೋದಕ್ಕೆ ವಿಫಲವಾಗಿದೆ. ಸ್ವಜನ ಪಕ್ಷಪಾತದ ಬಗ್ಗೆ ಲಿಖಿತ ರೂಪದಲ್ಲಿ ಉತ್ತರ ನೀಡ್ತೀನಿ ಟ್ವೀಟ್ ಮಾಡೋ ಮೂಲಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಲೆಟರ್ ಇದೆ. ಯತ್ನಾಳ್ ಅವರಿಗೆ ನೋಟಿಸ್ ಜಾರಿ ಎನ್ನುವ ವಿಚಾರ ಗೊತ್ತಾಗಿತ್ತು, ಆದರೆ ಆ ನೋಟಿಸ್ ನಮಗೆ ಸಿಕ್ಕಿಲ್ಲ, ನೋಟಿಸ್ ಯಾವುದು ಬಂದಿಲ್ಲ, ನೋಟಿಸ್ ಬಂದ ಮೇಲೆ ಉತ್ತರವನ್ನ ಕೊಡ್ತೀನಿ ಅಂತ ಕೂಡ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ
ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂಥ ಒಂದು ಸೇಫ್ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡೋಣ ಕಾಂಗ್ರೆಸ್ ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಂತೆ, FIR ಯಾರ ಮೇಲೆ ಹಾಕುತ್ತೆ, ಇದರ ಬಗ್ಗೆ ಯಾವ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತೀರಾ ಅಂತೇಳಿ ನಾವು ಕೂಡ ಫಾಲೋ ಮಾಡ್ತೀವಿ. ಅಪ್ಪನೇ ಒಪ್ಕೊಂಡಿದ್ದಾರೆ, ಮಗ ಬೈಬಾರ್ದಿತ್ತು ಬೈದಿದ್ದಾರೆ ಅಂತೇಳಿ. ಒಬ್ಬ ಮಹಿಳಾ ಅಧಿಕಾರಿಗೆ ಅಂಥ ಒಂದು ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ದಾರೆ. ಕ್ರಮ ಯಾವ ರೀತಿ ಆಗುತ್ತೆ ನಾವು ಕೂಡ ಕಾದು ನೋಡ್ತೀವಿ. ಮುಂದಿನ ಸುದ್ದಿ ಅತ್ತ ಗಮನ ಹರಿಸೋಣ. ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿಯಾಗಿದೆ. ಅಧಿಕೃತವಾಗಿ ಯಾವುದೇ ನೋಟಿಸ್ ಬಂದಿಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಟಿಸ್ ಬಂದ ಮೇಲೆ ಕೆಲ ವ್ಯಕ್ತಿಗಳ ಏಕಸ್ವಾಮ್ಯತೆ, ಏಕಪಕ್ಷೀಯ ನಿರ್ಧಾರ, ಉತ್ತರ ಕರ್ನಾಟಕದ ಕಡೆಗಣನೆ, ಕುಟುಂಬ ರಾಜಕಾರಣ, ಕಾಂಗ್ರೆಸ್ ವೈಫಲ್ಯತೆ ವಿವರಿಸೋದಕ್ಕೆ ವಿಫಲವಾಗಿದೆ. ಸ್ವಜನ ಪಕ್ಷಪಾತದ ಬಗ್ಗೆ ಲಿಖಿತ ರೂಪದಲ್ಲಿ ಉತ್ತರ ನೀಡ್ತೀನಿ ಟ್ವೀಟ್ ಮಾಡೋ ಮೂಲಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಲೆಟರ್ ಇದೆ. ಯತ್ನಾಳ್ ಅವರಿಗೆ ನೋಟಿಸ್ ಜಾರಿ ಎನ್ನುವ ವಿಚಾರ ಗೊತ್ತಾಗಿತ್ತು, ಆದರೆ ಆ ನೋಟಿಸ್ ನಮಗೆ ಸಿಕ್ಕಿಲ್ಲ, ನೋಟಿಸ್ ಯಾವುದು ಬಂದಿಲ್ಲ, ನೋಟಿಸ್ ಬಂದ ಮೇಲೆ ಉತ್ತರವನ್ನ ಕೊಡ್ತೀನಿ ಅಂತ ಕೂಡ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ, ಅರ್ಥ ಮಾಡ್ಕೊಳ್ಳಿ, ಯಾವುದೇ ರೀತಿಯಾದಂತಹ ಒಂದು ಸೇಫ್ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡೋಣ ಕಾಂಗ್ರೆಸ್ ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಂತೆ, FIR ಯಾರ ಮೇಲೆ ಹಾಕುತ್ತೆ, ಇದರ ಬಗ್ಗೆ ಯಾವ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತೀರಾ ಅಂತೇಳಿ ನಾವು ಕೂಡ ಫಾಲೋ ಮಾಡ್ತೀವಿ. ಅಪ್ಪನೇ ಒಪ್ಕೊಂಡಿದ್ದಾರೆ, ಮಗ ಬೈಬಾರ್ದಿತ್ತು ಬೈದಿದ್ದಾರೆ ಅಂತೇಳಿ. ಒಬ್ಬ ಮಹಿಳಾ ಅಧಿಕಾರಿಗೆ ಅಂಥ ಒಂದು ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ದಾರೆ. ಕ್ರಮ ಯಾವ ರೀತಿ ಆಗುತ್ತೆ ನಾವು ಕೂಡ ಕಾದು ನೋಡ್ತೀವಿ. ಮುಂದಿನ ಸುದ್ದಿ ಅತ್ತ ಗಮನ ಹರಿಸೋಣ. ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿಯಾಗಿದೆ. ಅಧಿಕೃತವಾಗಿ ಯಾವುದೇ ನೋಟಿಸ್ ಬಂದಿಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಟಿಸ್ ಬಂದ ಮೇಲೆ ಕೆಲ ವ್ಯಕ್ತಿಗಳ ಏಕಸ್ವಾಮ್ಯತೆ, ಏಕಪಕ್ಷೀಯ ನಿರ್ಧಾರ, ಉತ್ತರ ಕರ್ನಾಟಕದ ಕಡೆಗಣನೆ, ಕುಟುಂಬ ರಾಜಕಾರಣ, ಕಾಂಗ್ರೆಸ್ ವೈಫಲ್ಯತೆ ವಿವರಿಸೋದಕ್ಕೆ ವಿಫಲವಾಗಿದೆ. ಸ್ವಜನ ಪಕ್ಷಪಾತದ ಬಗ್ಗೆ ಲಿಖಿತ ರೂಪದಲ್ಲಿ ಉತ್ತರ ನೀಡ್ತೀನಿ ಟ್ವೀಟ್ ಮಾಡೋ ಮೂಲಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಲೆಟರ್ ಇದೆ. ಯತ್ನಾಳ್ ಅವರಿಗೆ ನೋಟಿಸ್ ಜಾರಿ ಎನ್ನುವ ವಿಚಾರ ಗೊತ್ತಾಗಿತ್ತು, ಆದರೆ ಆ ನೋಟಿಸ್ ನಮಗೆ ಸಿಕ್ಕಿಲ್ಲ, ನೋಟಿಸ್ ಯಾವುದು ಬಂದಿಲ್ಲ, ನೋಟಿಸ್ ಬಂದ ಮೇಲೆ ಉತ್ತರವನ್ನ ಕೊಡ್ತೀನಿ ಅಂತ ಕೂಡ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ.